ಪ್ರಸಂಗಿಗಳ ಪುಸ್ತಕ 12ನೇ ಅಧ್ಯಾಯ ವಚನಗಳು 1-8. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು. ಆ ಕಷ್ಟದ ದಿನಗಳಲ್ಲಿ ಸೂರ್ಯನು ಬೆಳಕು, ಚಂದ್ರನು ನಕ್ಷತ್ರಗಳು ಮೊಬ್ಬಾಗುವವು, ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರುವವು. ಅದೇ ಕಾಲದಲ್ಲಿ ಮನೆಗಾವಲಿನವರು ನಡುಗುವರು, ಬಲಿಷ್ಠರು ಬೊಗ್ಗುವರು, ಅರಿಯುವವರು ಕೊಂಚವಾದುದರಿಂದ ಕೆಲಸವನ್ನ ನಿಲ್ಲಿಸಿ ಬಿಡುವರು, ಕಿಟಕಿಗಳಿಂದ ನೋಡುವವರು ಮಂಕಾಗುವರು, ಬೀದಿಯ ಬಾಗಿಲುಗಳು ಮುಚ್ಚಿರುವವು, ಅರೆಯುವ ಸ್ಥಳದ ಶಬ್ದವು ತಗ್ಗಿ ಹಕ್ಕಿಯ ಧ್ವನಿಯಷ್ಟು ಕಿರ್ಲಾಗುವುದು, ಗಾಯಕಿಯರೆಲ್ಲ ಕುಗ್ಗುವರು. ಇದಲ್ಲದೆ ಆ ದಿನಗಳಲ್ಲಿ ದಿನ್ನೆ ಕಂಡರೆ ಭಯ, ದಾರಿಯಲ್ಲಿ ಅಪಾಯ, ಬಾದಾಮಿಯ ಮರವು ಹೂ ಬಿಡುವುದು, ಮಿಡತೆಯೂ ಕೂಡ ಭಾರವಾಗುವುದು, ಆಶೆಯು ಕುಂದುವುದು, ಮನುಷ್ಯನು ತನ್ನ ನಿತ್ಯ ಗೃಹಕ್ಕೆ ಹೊರಡುವುದಕ್ಕಿದ್ದಾನಲ್ಲ. ಗೋಳಾಟದವರು ಬೀದಿಯಲ್ಲಿ ತಿರುಗುವರು. ಇನ್ನು ಮುಂದೆ ಬೆಳ್ಳಿಯ ತಂತಿ ಕಿತ್ತು ಚಿನ್ನದ ಬಟ್ಟಿಲು ಜಜ್ಜಿ ಹೋಗುವುದು, ಮಡಿಕೆ ಬುಗ್ಗೆಯ ಹತ್ತಿರ ಒಡೆಯುವುದು, ಬಾವಿಯ ರಾಟೆ ಮುರಿಯುವುದು, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನ ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸದಿರಬೇಡ. ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂದು ಪ್ರಸಂಗಿಯು ಹೇಳುತ್ತಾನೆ. Thank you. The author of King Ecclesiastes is, as we know, is King Solomon. He is the ಹೇಳಿ. ಈ ಪ್ರಸಂಗಿಯ ಪುಸ್ತಕವನ್ನ ಬರೆದಾತನು, ಗ್ರಂಥಕರ್ತನು ಆತನು ಅರಸನಾದಂತಹ ಸೊಲೊಮೋನನು ತಾನೇ ಆಗಿರ್ತಾನೆ. Not only that, he is a preacher himself, preaching about the life on earth. ಆತನು ಕೇವಲ ಅರಸನಾಗಿ ಉಳಿದಿಲ್ಲ, ಬದಲಾಗಿ ಪ್ರಸಂಗಿಯಾಗಿ ತನ್ನ ಒಂದು ಜೀವನದಲ್ಲಿ ಉಂಟಾದಂತಹ ಅನುಭವದ ಮೂಲಕವಾಗಿ ಬೋಧಿಸುವನಾಗಿದ್ದಾನೆ. The life under the sun without the Lord is vanity, until he says. ಆತನು ಹೇಳ್ತಾನೆ, ಯೌವನದಲ್ಲಿಯೇ ಆತನು ತನ್ನ ತಂದೆಯ ಬಗ್ಗೆ ಮಾತನಾಡದಿದ್ದರೆ ಅದು ವ್ಯರ್ಥ ಎಂಬುದಾಗಿ. He plunges into life and comes up with nothing in his hand. Everything is vanity, is vanity. ತನ್ನ ಜೀವನದಲ್ಲೆಲ್ಲ ಆತನು ಏನನ್ನ ನೋಡಿದನೋ, ಏನನ್ನು ಅನುಭವಿಸಿದನೋ ಅದೆಲ್ಲವೂ ವ್ಯರ್ಥವೇ ವ್ಯರ್ಥ ಎಂಬುದಾಗಿ ಆತನು ಇಲ್ಲಿ ಹೇಳ್ತಿದ್ದಾನೆ. We know that from the Proverbs that he is the wisest man on the earth besides the Lord Jesus Christ. God gave him special gift of wisdom to him. ಜ್ಞಾನೋಕ್ತಿಗಳ ಪುಸ್ತಕವನ್ನ ನಾವು ಓದುವಾಗ ಯೇಸು ಕ್ರಿಸ್ತನನ್ನ ಹೊರತು ಪಡಿಸಿದರೆ ಈ ಸೊಲೊಮೋನನೇ ಇಡೀ ಪ್ರಪಂಚದಲ್ಲಿ ಬಹಳ ಬುದ್ಧಿವಂತನಾದಂತಹ ವ್ಯಕ್ತಿ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. And secondly, he was the most richest of the kings at that time and peaceful king also. ತನ್ನ ಕಾಲಮಾನದಲ್ಲೆಲ್ಲ ಬಹು ಐಶ್ವರ್ಯವಂತನು ಮತ್ತು ಬಹಳ ನೆಮ್ಮದಿ ಇದ್ದಂತ ಅರಸನಾದಂತವನು ಈತನೊಬ್ಬನೇ. He could have anything in this world that he desires in his heart. ಆತನು ತನ್ನ ಮನಸ್ಸಿಗೆ ಬಯಸಿದ್ದನ್ನೆಲ್ಲಾ ಪಡೆಯುವಷ್ಟು ಶಕ್ತಿ ಆತನಲ್ಲಿತ್ತು. However, having all that he wanted in his life, he was still found that his life without God is empty. ಆತನು ಏನನ್ನೇ ಪಡೆದ್ರು ಕೂಡ, ಏನೆಲ್ಲಾ ಆತನನ್ನು ಕಂಡರೂ ಕೂಡ ಆತನು ಹೇಳೋದೇನೆಂದರೆ ತನ್ನ ಸೃಷ್ಟಿಕರ್ತನನ್ನ ಹೊರತುಪಡಿಸಿ ಉಳಿದದ್ದೆಲ್ಲವೂ ವ್ಯರ್ಥ ಎಂಬುದಾಗಿ. At the end of the sermon, he concludes that the whole matter with the fact that we are to fear God. ತನ್ನ ಬೋಧನೆಯ ಕೊನೆಯ ಭಾಗದಲ್ಲಿ ಆತನು ಹೀಗೆ ಹೇಳಿ ಮುಗಿಸ್ತಾನೆ, ದೇವರನ್ನ ಹೊರತುಪಡಿಸಿ ಯಾವುದೂ ಕೂಡ ಒಳ್ಳೆಯದಲ್ಲ, ಎಲ್ಲವೂ ವ್ಯರ್ಥ ಎಂಬುದಾಗಿ. And to keep his commandments, the word of God.
ಆತನ ವಾಕ್ಯದ ಆಜ್ಞೆಗಳನ್ನೆಲ್ಲ ಕೈಕೊಂಡು ನಡೆಯುವುದು. As you see in the first verse itself in chapter 12, now the Creator in the days of the youth, remember ಅಂತ ಹೇಳ್ತಾರೆ. 12ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನೀನು ಸೃಷ್ಟಿಕರ್ತನನ್ನ ಸ್ಮರಿಸು ಎಂಬುದಾಗಿ. ರಿಮೆಂಬರ್ ದ ಕ್ರಿಯೇಟರ್ ಅಂತ ಹೇಳ್ತಾರೆ. ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. Because the evil days come not, nor the years draw nigh, when thou shalt say, I have no pleasure in them. ಕಷ್ಟದ ದಿನಗಳು ಬಹಳ ಸಮೀಪದಲ್ಲಿದೆ, ಅದರಲ್ಲಿ ನಮ್ಗೆ ಸಂತೋಷವಿಲ್ಲ ಎಂದು ಹೇಳುವ ಮೊದಲೇ ನೆನೆಸು ಎಂಬುದಾಗಿ. Today in the 21st century, very often expressed the youth of the world at risk ಅಂತ ಹೇಳಿ. 21ನೇ ಶತಮಾನದಲ್ಲಿ ಇರ್ತಕ್ಕಂಥ ನಾವುಗಳು ಬಹಳ ಜನರು ನೋಡುವ ಪ್ರಕಾರ ಹೇಳೋದೇನೆಂದರೆ, ಈಗಿನ ಕಾಲದ ಯೌವನಸ್ಥರು ಬಹಳ ಸಂಕಟದ ದಿನಗಳಲ್ಲಿದ್ದಾರೆ ಎಂಬುದಾಗಿ. The risk is that it's a very difficult preventive measures to avoid the HIV virus, just like pandemic we have. ಅದು ಏನೆಂಬುದಾಗಿ ನಾವು ನೋಡುವಾಗ ಈ ಒಂದು ರೀತಿಯಲ್ಲಿ ನಾವು ನೋಡ್ತಿರುವಂತಹ ಈ ಒಂದು ಕೆಟ್ಟ ದಿನಗಳಲ್ಲಿ HIV ವೈರಸ್ ನ ಕೂಡ ಅವಾಯ್ಡ್ ಮಾಡುವಂತದ್ದು ಬಹಳ ಕಷ್ಟ ಎಂಬುದಾಗಿ. The conjugal relationship has to be between a husband and wife, is God's gift to marriage. ಗಂಡ ಮತ್ತು ಹೆಂಡತಿಯ ನಡುವೆ ಇರ್ತಕ್ಕಂತಹ ಸಂಬಂಧವು ಅದು ದೇವರಿಂದ ಕೊಡಲ್ಪಟ್ಟಂತಹ ಮದುವೆಯ ಬಂಧದಿಂದ ಉಂಟಾದಂತಹ ಸಂಬಂಧ. Outside of any relations, outside of the marriage, it is not, it is a problematic in the world. It's costing millions of dollars. And these relations, illegal relationship is a very great sin before the Holy God. ಈ ಮದುವೆಯ ಹೊರತುಪಡಿಸಿ ಬೇರೆಯ ವ್ಯಕ್ತಿಯೊಂದಿಗೆ ಇರ್ತಕ್ಕಂತಹ ಆ ಒಂದು ಸಂಬಂಧವು ಅದು ಬಹಳ ನಷ್ಟವನ್ನ ಉಂಟು ಮಾಡುತ್ತಿದ್ದು ಅನೇಕ ರೀತಿಯಲ್ಲಿ ಅದು ಈ ಲೋಕದ ಜನರನ್ನು ಬಾಧಿಸ್ತಿದೆ. ಮತ್ತು ಇದಕ್ಕಿಂತ ಮಿಗಿಲಾಗಿ ದೇವರ ಮುಂದೆ ಬಹಳ ದೊಡ್ಡದಾದಂತಹ ಪಾಪ ಇದಾಗಿದೆ. The biblical position or stand is the abstinence before the marriage. ಸತ್ಯವೇದ ಮೂಲಕವಾಗಿ ಈ ಒಂದು ಮದುವೆಗಿಂತ ಮೊದಲು ಕೂಡ ಇಂತಹ ಸಂಬಂಧಗಳು ಅವು ಬಹಳ ಕೆಟ್ಟವು. And the Bible teaches very firmly that this relationship with a man and a woman, it has to be in the bonds of the marriage. ಈ ರೀತಿಯ ದೈಹಿಕ ಸಂಬಂಧವು ಈ ಗಂಡು ಹೆಣ್ಣು ನಡುವಿನ ಇರತಕ್ಕಂತ ಸಂಬಂಧವು ಅದು ಕೇವಲ ಮದುವೆಯ ಬಂಧನದಲ್ಲಿ ಮಾತ್ರವೇ ಇರಬೇಕೆಂಬುದಾಗಿ ಸತ್ಯವೇದ ತಿಳಿಸುವಂತದ್ದಾಗಿದೆ. The word of God says it's a gift of God to man and the woman in marriage. ಬೋನಪಾರ್ಟ್ ಹೇಳುವ ಹಾಗೆ ದೇವರ ಒಂದು ಉಡುಗೊರೆ ಈ ಗಂಡು ಮತ್ತು ಹೆಣ್ಣಿನ ನಡುವೆ ಇರ್ತಕ್ಕಂತಹ ಮದುವೆ. This is the biggest battle in the 21st century in the generation of young people. 21ನೇ ಶತಮಾನದಲ್ಲಿ ಇರ್ತಕ್ಕಂತ ಈ ಯೌವನ ಕಾಲದ ಮಕ್ಕಳ ನಡುವೆ ಇರ್ತಕ್ಕಂತಹ ಈ ಒಂದು ದಿನಗಳು ಬಹಳ ಹೋರಾಟದ ಸಮಯವಾಗಿರ್ತದೆ. This is the worldwide problem. ಇದು ಇಡೀ ಪ್ರಪಂಚದಾದ್ಯಂತ ಇರ್ತಕ್ಕಂತಹ ಸಮಸ್ಯೆ. Many of the young people in the world have been lost because of this problem. ಈ ಒಂದು ಸಮಸ್ಯೆಯ ನಿಮಿತ್ತವಾಗಿ ಲಕ್ಷಾಂತರ ಮಂದಿ ಯೌವನಸ್ಥರು ಅವರು ಸೋತಂತವರಾಗಿದ್ದಾರೆ. And therefore God reminds us from the word of God that we should avoid any kind of evil in our lives. ಆದ ಕಾರಣ ದೇವರು ನಮ್ಮನ್ನ ಎಚ್ಚರಿಸುವಂತವನಾಗಿರ್ತಾನೆ.
ಈ ರೀತಿಯ ಯಾವುದೇ ರೀತಿಯ ಕೆಟ್ಟ ಭಾವನೆಗಳು, ಸಂಬಂಧಗಳು ಈ ಯವನಸ್ಥರ ಮಧ್ಯದಲ್ಲಿ ಇರಬಾರದೆಂಬುದಾಗಿ. The reason being, God wants us in the scriptures that young people have to remember God in their youth. ಸತ್ಯವೇದಕ್ಕೆ ಒಳಪಟ್ಟವರಾಗಿ ಯವನಸ್ಥರು ಇರಬೇಕೆಂಬುದಾಗಿ ಹೇಳುವುದರಲ್ಲಿ ದೇವರು ಸತ್ಯವೇದ ಮೂಲಕವಾಗಿ ಅವರಿಗೆ ಪ್ರಕಟಿಸಿಕೊಳ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. This verse that permanently printed in our minds, in our hearts, saying, consider the verse, remember now the Creator in the days of thy youth, while the evil days come not, nor the years draw nigh, when thou shalt say, I have no pleasure in things of this world. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು ಎಂಬುದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಮನದಟ್ಟು ಮಾಡಿಕೊಂಡು ಜೀವಿಸಬೇಕಾಗ್ತದೆ. In other words, simply put, we remember God in the days of your youth in order to enjoy all the days of our lives. ಸರಳವಾಗಿ ಹೇಳುವುದಾದರೆ ನಮ್ಮ ಜೀವಮಾನವನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಸುಖಕರವಾಗಿ ಕಳೆಯಬೇಕೆಂಬುದಾಗಿ ನೋಡುವುದಾದ್ರೆ ನಮ್ಮ ಯೌವನದಲ್ಲಿಯೇ ನಮ್ಮ ಸೃಷ್ಟಿಕರ್ತನನ್ನ ನಾವು ಸ್ಮರಿಸುತ್ತಿರಬೇಕು ಎಂಬುದಾಗಿ. Yes, we remember God, the Lord Jesus Christ, in the days of our youth to get the full pleasure out of the days of our lives we spend on this earth. ನಮ್ಮ ಯೌವನ ಕಾಲದಲ್ಲಿಯೇ ನಮ್ಮ ಸೃಷ್ಟಿಕರ್ತನು ರಕ್ಷಕನೂ ಆದಂತಹ ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡಿಕೊಳ್ಳುವ ಮೂಲಕ ನಮ್ಮ ಜೀವಿತದ ಉಳಿದ ದಿನಗಳೆಲ್ಲ ನಾವು ಸುಖವಾಗಿಯೂ ನೆಮ್ಮದಿಯಿಂದಲೂ ಇರುವ ಹಾಗೆ ನಾವು ನಮ್ಮ ಜೀವಿತವನ್ನು ನೋಡಿಕೊಳ್ಳಬಹುದು. I want to remind you that biblical values are not simply for one generation, but they are for every generation. ನಾನು ನಿಮಗೆ ಇದನ್ನ ಜ್ಞಾಪಕ ಪಡಿಸ್ಲಿಕ್ಕೆ ಬಯಸ್ತೇನೆ. ಅದೇನೆಂದರೆ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಂತಹ ಸಂಗತಿಗಳು, ವಿಷಯಗಳು, ಆಜ್ಞೆಗಳು ಅದು ಕೇವಲ ಒಂದು ಜನಾಂಗಕ್ಕೂ ಅಥವಾ ಒಂದು ಕಾಲಘಟ್ಟಕ್ಕೂ ಮಾತ್ರವೇ ಸೀಮಿತವಾಗಿರದೆ ಇಡೀ ಲೋಕದ ಕೊನೆಯವರೆಗೂ ಸಕಲ ಜನಾಂಗಕ್ಕೂ ಎಲ್ಲಾ ಸಮಯದಲ್ಲೂ ಅನ್ವಯಿಸುವಂತದ್ದಾಗಿದೆ. For example, Proverbs chapter 30, verses 11 to 14 says, there is a generation that curseth the father and doth not bless their mother. There is a generation that are pure in their own eyes, and yet it is not washed from their filthiness. There is a generation, oh, how lofty are their eyes, and their eyelids are lifted up. There is a generation whose teeth are as swords, and their jaw teeth as knives, to devour the poor from off the earth and needy from among men. And read that Proverbs 30, verses 11 to 14. ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯದ 11ರಿಂದ 14ನೇ ವಚನವನ್ನ ನಾವು ನೋಡುವಾಗ, ತಾಯಿಗೆ ಶುಭವನ್ನ ಕೋರದೆ ತಂದೆಯನ್ನ ಶಪಿಸುವ ಒಂದು ತರದವರುಂಟು. ತಮ್ಮ ಕೊಳೆಯನ್ನ ತೊಳಕೊಳ್ಳದೆ ತಾವೇ ಶುದ್ಧರೆಂದು ಎಣಿಸಿಕೊಳ್ಳುವ ಬೇರೊಂದು ತರದವರುಂಟು. ಕಣ್ಣು ರೆಪ್ಪೆಗಳನ್ನೆತ್ತಿಕೊಂಡು ಎಷ್ಟೋ ಮೇಲೆಯೇ ನೋಡುತ್ತಿರುವ ಇನ್ನೊಂದು ತರದವರುಂಟು. ಖಡ್ಗದಂತಿರುವ ಹಲ್ಲುಗಳು, ಕತ್ತಿಯಂತಿರುವ ಕೋರೆಗಳು ಉಳ್ಳವರಾಗಿ ಭೂಮಿಯೊಳಗಿಂದ ಬಡವರನ್ನು, ಮನುಷ್ಯರ ಮಧ್ಯದೊಳಗಿಂದ ದಿಕ್ಕಿಲ್ಲದವರನ್ನ ಅಗಿದು ನುಂಗಿ ಬಿಡುವ ಮತ್ತೊಂದು ತರದವರುಂಟು ಎಂಬುದಾಗಿ. And another verse, God's word says also in Judges chapter 2, 8 to 10, and Joshua the son of Nun, the servant of the Lord, died, being 110 years old, and they buried him in the border of inheritance in the mount of Ephraim on the north side of the hill Gage, and also all the generation that were gathered unto their families. And there arose another generation after them, which they knew not the Lord, nor yet the works which he had done for Israel. Read in Kannada that one. Judges chapter 2, 2:8 and 2:8 to 10. ನ್ಯಾಯಸ್ಥಾಪಕರ ಪುಸ್ತಕ 2ನೇ ಅಧ್ಯಾಯ 8ರಿಂದ 10ನೇ ವಚನ. ಯೆಹೋವನ ಸೇವಕನಾದ ನೂನನ ಮಗ ಯೆಹೋಶುವನು 110 ವರ್ಷದವನಾಗಿ ಮರಣ ಹೊಂದಿದನು. ಅವನನ್ನ ಅವನ ಸ್ವಾಸ್ಥ್ಯ ಭೂಮಿಯಾದ ತಿಮ್ಮತ್ ಹೆರೆಸ್ ಎಂಬಲ್ಲಿ ಸಮಾಧಿ ಮಾಡಿದರು.
ಅದು ಎಫ್ರಾಯಿಂ ಪರ್ವತ ಪ್ರದೇಶದಲ್ಲಿರುವ ಗಾಷ್ ಬೆಟ್ಟದ ಉತ್ತರ ದಿಕ್ಕಿನಲ್ಲಿರುತ್ತದೆ. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನ ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. Yeah, the crisis in the world today is not a population explosion. It is not an environmental crisis, or it is the crisis of contagious disease like a pandemic we have, COVID-19. ಈ ಒಂದು ದಿನಮಾನದಲ್ಲಿ ಇರ್ತಕ್ಕಂತ ಬಹಳ ದೊಡ್ಡ ಸಮಸ್ಯೆ ಏನೆಂಬುದಾಗಿ ನೋಡುವುದಾದ್ರೆ, ನಾವು ಈಗ ಅನುಭವಿಸ್ತಿರ್ತಕ್ಕಂತಹ ಕಷ್ಟಗಳಾಗ್ಲಿ, ನಾವು ನೋಡ್ತಿರ್ತಕ್ಕಂತಹ ಈ ರೋಗದ ದಿನಗಳಾಗ್ಲಿ, ಅಥವಾ ಬೇರೆ ಯಾವುದೇ ಕಷ್ಟಗಳಾಗಲಿ ಅಲ್ಲ. In this generation, the real crisis in the world today is that there is a generation that does not know the Lord Jesus Christ. Neither do they know the mighty works that God has done. ಸಮಸ್ಯೆ ನಿಜವಾಗಿಯೂ ಏನಾಗಿದೆ ಎಂಬುದಾಗಿ ನೋಡುವುದಾದ್ರೆ, ಈಗಿನ ದಿನಮಾನಗಳಲ್ಲಿರ್ತಕ್ಕಂತಹ ಯೌವನಸ್ಥರು ನಮ್ಮ ಸೃಷ್ಟಿಕರ್ತನನ್ನ ಮರೆತು ಆತನ ಕಾರ್ಯಗಳನ್ನ ಅರಿಯದವರಾಗಿ, ಆತನ ವೇದಗಳನ್ನ ಅಭ್ಯಾಸ ಮಾಡದವರಾಗಿರ್ತಕ್ಕಂಥವರಾದ್ದರಿಂದಲೇ. Also read 2 Timothy chapter 3, verse 1 to 7. 2 Timothy chapter 3, 1 to 7. ತಿಮೋಥೆಯನಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ. No, 2 Timothy. 2 Timothy 3, 1 to 7. 2ನೇ ತಿಮೋಥಿ 3ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೆ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂದು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನ ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನ ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನ ಬೇಡವೆನ್ನುವವರು ಆಗಿರುವರು. Yeah, these are the days. Is a challenge for believers who know the Lord Jesus Christ to have passion and love for the lost young people of the world, even within India. India is the most populated in terms of young people, average age below 30. The world is getting old, but we have a greater challenge to bring to them the Lord Jesus Christ. You see, no matter the days of our youth, of course, people can be forgiven awful things they have done. ನಾವು ನೋಡ್ತಿರ್ತಕ್ಕಂಥ ಈ ದಿನಗಳಲ್ಲಿ ವಿಶ್ವಾಸಿಗಳು, ಕ್ರಿಸ್ತನನ್ನ ಅರಿತವರು ಆಗಿರ್ತಕ್ಕಂಥ ನಾವುಗಳು ಯೌವನ ಕಾಲದಲ್ಲಿ ಇರ್ತಕ್ಕಂಥವರನ್ನ ಆತನ ಬಳಿಗೆ ನಡೆಸುವಂತವರಾಗಿರಬೇಕು. ಈ ಎಲ್ಲಾ ರೀತಿಯ ಗುಣಲಕ್ಷಣಗಳನ್ನ ನಾವು ಈಗ ಓದಿದಂತೆಲ್ಲಾ ಗುಣಲಕ್ಷಣಗಳನ್ನ ಈ ಲೋಕದ ಈ ಕಾಲದ ಜನರು ಹೊಂದಿದ್ದಾಗ್ಯೂ ಬಹಳವಾಗಿ ನಾವು ನೋಡುವ ಪ್ರಕಾರ ನಮ್ಮ ದೇಶವಾದಂತಹ ಭಾರತದಲ್ಲಿಯೂ ಕೂಡ 8ನೇ ವಯಸ್ಸಿನಿಂದ 30ನೇ ವಯಸ್ಸಿನ ಒಳಗಿರ್ತಕ್ಕಂತಹ ಯೌವನಸ್ಥರು ಬಹಳ ಹೆಚ್ಚಾಗಿದ್ದಾರೆ. ಲೋಕವೆಲ್ಲ ಬಹಳ ವಯಸ್ಸಾದ ಸ್ಥಿತಿಯಲ್ಲಿದ್ರೂ ಕೂಡ ಭಾರತದಲ್ಲಿ ಇರ್ತಕ್ಕಂತಹ ಬಹಳಷ್ಟು ಜನಸಂಖ್ಯೆ ಅದು ಯೌವನ ಪ್ರಾಯದಲ್ಲಿರ್ತಕ್ಕಂಥವರಾಗಿದ್ದರೂ ಕೂಡ ಅವರೆಲ್ಲರೂ ಇಂತಹ ಕೆಟ್ಟ ಸ್ಥಾನಗಳನ್ನ ಹೊಂದಿದ್ದಾರೆ. ಆದ ಕಾರಣದಿಂದಾಗಿ ಇಂಥವರನ್ನ ಕ್ರಿಸ್ತನ ಬಳಿಗೆ ನಡೆಸುವಂತಹ ಕರ್ತವ್ಯ ವಿಶ್ವಾಸಿಗಳಾದಂತಹ ನಮ್ಮ ಮೇಲುಂಟು. Not only to the land of India, but also the whole world, to take this powerful message of salvation to rescue these young people. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದಾದ್ಯಂತಹ ಈ ರೀತಿಯಲ್ಲಿ ಇರ್ತಕ್ಕಂತಹ ದಿನಗಳು ನಡೆಯುತ್ತಿದೆ. ಆದ ಕಾರಣದಿಂದ ಈ ಎಲ್ಲಾ ಯವನಸ್ಥರನ್ನ ರಕ್ಷಿಸ್ಲಿಕ್ಕೆ ಈ ಒಂದು ಈ ಒಂದು ಸುವಾರ್ತೆಯನ್ನ ಈ ಎಲ್ಲಾ ಯವನಸ್ಥರ ಬಳಿಗೆ ತೆಗೆದುಕೊಂಡು ಹೋಗುವಂತ ಕರ್ತವ್ಯ ನಮಗುಂಟು. The powerful redemption by the Lord Jesus Christ. All things can be cleansed by the blood of the Lord Jesus Christ.
at the blood will washes away all transgression, all wickedness, everything will be forgiven by the blood of the Lord Jesus Christ, because that's the reason why he shed his blood at Calvary. ಈ ಒಂದು ರೀತಿಯಲ್ಲಿ ಇರ್ತಕ್ಕಂತಹ ಮನುಷ್ಯರನ್ನ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ರಕ್ತವು ಮಾತ್ರವೇ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಉಂಟು. ಆತನ ಕಲ್ವಾರಿಯಲ್ಲಿ ಸುರಿಸಿದಂತಹ ರಕ್ತದ ಮೂಲಕವಾಗಿ, ಆ ರಕ್ತದ ಬಳಿಗೆ ಈ ಯುವಕರನ್ನ ತರುವ ಮೂಲಕವಾಗಿ ನಾವು ಅವರಿಗೆ ರಕ್ಷಣೆಯನ್ನ, ಬಿಡುಗಡೆಯನ್ನ ನೀಡಬಹುದಾಗಿದೆ. That's how today youth is the time to lay foundation for all of life. ಈಗಿನ ದಿನಗಳಲ್ಲಿ ಈ ಯೌವನಸ್ಥರಿಗೆ ನಾವು ಹಾಕುವಂತಹ ಬುನಾದಿಯೇ ಅವರ ಮುಂದಿನ ಎಲ್ಲಾ ಜೀವಿತಕ್ಕೆ ಬರುವಂತದ್ದಾಗಿದೆ. And that's why the assembly elders, assembly members are also involved in the great salvation of redemption of mankind to proclaim it. ಆದ ಕಾರಣದಿಂದಲೇ ಈ ಒಂದು ಕಾರ್ಯವನ್ನ ಮಾಡಲಿಕ್ಕೆ ಸಭಾ ಹಿರಿಯರು, ವಿಶ್ವಾಸಿಗಳು ಬಹಳ ಮುತುವರ್ಜಿಯಿಂದ ಈ ಎಲ್ಲಾ ಕೆಲಸಗಳನ್ನ ಮಾಡ್ಲಿಕ್ಕೆ ಅವರು ಜವಾಬ್ದಾರಿಯನ್ನ ಹೊತ್ತಂತವರಾಗಿ ನಡೆಯುತ್ತಿದ್ದಾರೆ. This is why the elders in the assemblies hearts must be hard for the whole ministry. ಆದ ಕಾರಣದಿಂದಲೇ ಈ ಸಭೆಯ ಹಿರಿಯರಿಗೆ ಇರ್ತಕ್ಕಂತಹ ಈ ಒಂದು ಕಾರ್ಯದಲ್ಲಿ ಇರ್ತಕ್ಕಂತಹ ಕರ್ತವ್ಯವು ಬಹಳ ದೊಡ್ಡದು ಮತ್ತು ಅವರ ಮುಂದಾಳತ್ವದಲ್ಲಿಯೇ ಇದು ನಡೆಯಬೇಕಾಗಿದೆ. And therefore in the assemblies, as you know, we have a program, preschool program, from birth to the preschool years. Must have a strong children program, must have a strong youth program. ಆದ ಕಾರಣದಾಗ್ಲೇ ನಮ್ಮ ಸಭೆಗಳಲ್ಲಿ ನಾವು ಹುಟ್ಟಿದಂತಹ ಮಕ್ಕಳಿಂದ ಹಿಡಿದು ಯೌವನ ಕಾಲದವರೆಗೆ ಬರ್ತಕ್ಕಂತಹ ಎಲ್ಲಾ ವಿಶ್ವಾಸಿಗಳಿಗೂ ಕೂಡ ನಾವು ನೋಡುವಂತಹ ಸಂಡೇ ಸ್ಕೂಲ್ ಹಾಗೂ ಯೌವನಸ್ಥರ ಕೂಟದಲ್ಲಿ ಬಹಳ ಒಂದು ಬೇರು ಬಿಟ್ಟಂತಹ ರೀತಿಯಲ್ಲಿ ಬಹಳ ದೃಢವಾದಂತಹ ಬೋಧನೆಗಳ ಅಗತ್ಯ ಉಂಟು. So the young people are at risk because much has been substituted for the clear gospel message in the world today. ಯೌವನಸ್ಥರ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ಯಾಕೆಂಬುದಾಗಿ ಹೇಳುವುದಾದ್ರೆ, ಈ ಲೋಕದಲ್ಲಿ ಅವರಿಗೆ ದೇವರ ಹೊರತಾಗಿ ದೇವರನ್ನ ಮರೆಸುವಂತಹ ಅನೇಕ ಆಲ್ಟರ್ನೇಟಿವ್ಗಳು ದೊರೆತಿದ್ರಿಂದಲೇ. And therefore, as young people obedient to the Lord's word to carry out his mission to the world. ಯೌವನಸ್ಥರ ಅಂತ ನಾವುಗಳು ದೇವರ ವಾಕ್ಯವನ್ನ ಹೊತ್ತವರಾಗಿ ಈ ಲೋಕದ ಜನರಿಗೆ ಸುವಾರ್ತೆಯನ್ನ ಹೊತ್ತು ಅವರಿಗೆ ಈ ಬೋಧನೆಗಳನ್ನ ನೀಡುವಂತವರು ನಾವಾಗಬೇಕು. We have to be strong, means to strong in the Lord and his word. ನಾವು ಕರ್ತನಲ್ಲಿಯೂ ಆತನ ವಾಕ್ಯಗಳಲ್ಲಿಯೂ ಬಹಳ ದೃಢವಾಗಿ ಬೇರೂರಿರ್ತಕ್ಕಂಥವರಾಗಿರಬೇಕು. His grace and strong in his love. ಆತನ ಕೃಪೆಯಲ್ಲಿಯೂ ಪ್ರೀತಿಯಲ್ಲಿಯೂ ಬಹಳ ಬೇರೂರಬೇಕು. Now the brothers and sisters involved in the work of the Lord. ನನ್ನ ಪ್ರಿಯ ಸಹೋದರ ಸಹೋದರರೇ, ಯಾದ ಕಾರಣದಾಗಿ ದೇವರ ಕೆಲಸಗಳಲ್ಲಿ ನಿಮ್ಮನ್ನ ಹೆಚ್ಚಾಗಿ ತೊಡಗಿಸಿಕೊಳ್ಳ್ರಿ. The great work is to help them remember now the Creator in the days of the youth. ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನೆಂದರೆ, ಯೌವನದಲ್ಲಿಯೇ ತಮ್ಮ ಸೃಷ್ಟಿಕರ್ತನನ್ನ ಅವರು ಮರೆಯದ ಹಾಗೆ ನೋಡಿಕೊಳ್ಳುವಂಥದ್ದು. Why it is risky? Because they have forgotten in their generation God, their Creator. ಯಾಕೆ ಇದು ಬಹಳ ಸಮಸ್ಯೆ ಉಂಟಾಗಿದೆ ಎಂಬುದಾಗಿ ನೋಡುವುದಾದ್ರೆ, ಈಗಿನ ದಿನಮಾನಗಳಲ್ಲಿ ಆ ಸೃಷ್ಟಿಕರ್ತನನ್ನೇ ಮರೆತಂತಹ ಜನಾಂಗವು ಬಹಳ ದೃಢವಾಗಿ ಬೆಳೆಯುತ್ತುಂಟು. ಅದಕ್ಕೋಸ್ಕರ 2 Timothy we read that Paul reminds of the word risk means danger, peril, as peril. The young people are at risk because of that. ಎರಡನೇ ತಿಮೋತಿಯಲ್ಲಿ ನಾವು ಓದಿದ ರೀತಿಯಲ್ಲಿಯೇ
ಈ ಲೋಕದ ಜನರು ಯೌವನಸ್ಥರು ಈ ಒಂದು ರೀತಿಯ ಎಲ್ಲಾ ಒಂದು ಗುಣಲಕ್ಷಣಗಳನ್ನ ಹೊಂದಿದ್ದರಿಂದ ಬಹಳ ಸಮಸ್ಯೆಯಲ್ಲಿಯೂ ಬಹಳ ಕಠಿಣ ಕಾಲದಲ್ಲಿಯೂ ಅವ್ರು ನಡೆಯುವಂತವರಾಗಿರ್ತಾರೆ ಎಂಬುದಾಗಿ. We have to take the gospel clearly, teach them the powerful gospel of the Lord Jesus Christ to the lost young people. ಆದ ಕಾರಣದಿಂದಾಗಿ ತಪ್ಪಿ ಹೋದಂತಹ ಯೌವನಸ್ಥ ವಿಶ್ವಾಸಿಗಳಿಗೆ ಕೂಡ ನಾವು ಈ ಸುವಾರ್ತೆಯನ್ನ ಹೊತ್ತು ಅವರಿಗೆ ನೆನಪಿಸಿಕೊಡಬೇಕಾಗಿದೆ. See, the gospel has never lost its power. It's always powerful unto salvation. ಸುವಾರ್ತೆಯು ತನ್ನ ಶಕ್ತಿಯನ್ನ ಎಂದಿಗೂ ಕಳೆದುಕೊಂಡಿಲ್ಲ. ರಕ್ಷಣೆಯಲ್ಲಿ ನಾವು ನೋಡ್ತೇವೆ ಅದನ್ನ. But the gospel needs messengers to proclaim it. ಆ ಸುವಾರ್ತೆಯನ್ನ ಹೊತ್ತು ತರಬೇಕಾದಂತ ಸುವಾರ್ತಿಕರ ಅಗತ್ಯತೆ ಉಂಟು. As Paul puts it in the book Epistle to Romans, it is still the power of God unto salvation, but so many are ashamed of it. ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ನೋಡುವ ಪ್ರಕಾರ ಈ ಸುವಾರ್ತೆಯು ರಕ್ಷಣೆಯನ್ನ ಹೊತ್ತು ಅವರ ಬಳಿಗೆ ತರುವಂತವರಾಗಿದ್ರು ಕೂಡ ಅನೇಕರು ಇದರ ಬಗ್ಗೆ ನಾಚಿಕೆ ಉಳ್ಳಂತವರಾಗಿದ್ದಾರೆ. And therefore, this generation at risk without the message of the salvation that is in the Lord Jesus Christ. ಆದ ಕಾರಣದಿಂದಾಗಿ ಈಗಿನ ಕಾಲದ ಜನಾಂಗವು ಅದು ಬಹಳ ಕಷ್ಟದ ದಿನಗಳಲ್ಲಿ ಇದೆ, ಯಾಕೆಂದರೆ ಸುವಾರ್ತೆಯನ್ನ ಲಕ್ಷ್ಯ ಮಾಡಿದ್ದರಿಂದ. And we are facing a greater peril in the days today than the pandemic. ಆದ ಕಾರಣದಿಂದಾಗ್ಲೇ ನಾವು ಈಗ ನೋಡ್ತಿರ್ತಕ್ಕಂಥ ಸಾಂಕ್ರಾಮಿಕ ಪಿಡುಗು ನಮ್ಮನ್ನ ಹೆಚ್ಚಾಗಿ ಬಾಧಿಸುವಂತದ್ದಾಗಿದೆ ಈಗಿನ ದಿನಗಳಲ್ಲಿ. It's very obvious if they don't accept the gospel or we don't take the gospel of grace to younger people in the 21st century, there is no other way to be rescued but to go die and go to hell. ಇದು ಬಹಳ ಸಹಜವೇ. ಅದೇನೆಂದರೆ ಈಗಿನ ಕಾಲದ ಜನರು ಸತ್ತು ನರಕಕ್ಕೆ ಸೇರುವುದು, ಯಾಕೆಂದರೆ ಸುವಾರ್ತೆಯು ಅವರ ಬಳಿಗೆ ತಲುಪಲು ಸಾಧ್ಯವಾಗುತ್ತಿಲ್ಲ. That we must make sure that we share gospel to those who are lost among young people. ತಪ್ಪಿ ಹೋದಂತಹ ಯವನಸ್ಥರ ಮಧ್ಯದಲ್ಲಿ ಈ ಸುವಾರ್ತೆಯು ತಲುಪುತ್ತಿದೆಯೋ ಇಲ್ಲವೋ ಎಂಬುದಾಗಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮಗುಂಟು. Apostle Paul reminds or declares in 1 Corinthians chapter 2 verse 2, "For I determined not to know anything among you save Jesus Christ and him crucified." ನಾನು ನಿಮ್ಮ ಮಧ್ಯದಲ್ಲಿ ಬೇರೆ ಏನನ್ನೂ ಕೂಡ ಪ್ರಚುರಪಡಿಸುವುದಿಲ್ಲ, ಬದಲಾಗಿ ನನಗೋಸ್ಕರವಾಗಿ ಪ್ರಾಣ ಕೊಟ್ಟಂತಹ ಯೇಸು ಕ್ರಿಸ್ತನೆಂಬುದಾಗಿ ಪೌಲನು ಕೊರಿಂಥದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 2ನೇ ವಚನದಲ್ಲಿ ಹೇಳ್ತಾನೆ. We live in 21st century where is increasingly secularized society, communities. ನಾವು ನೋಡ್ತಿರ್ತಕ್ಕಂತಹ 21ನೇ ಶತಮಾನವು ಅದು ಬಹಳ ತಮ್ಮಲ್ಲಿಯೇ ಸ್ವಾರ್ಥ ಚಿಂತನೆಯನ್ನ ಉಳ್ಳಂತಹ ಸಮಾಜವನ್ನ ನೋಡ್ತಿದ್ದೇವೆ. And therefore we must never be ashamed to preach the old truth of the word of God. ಆದ ಕಾರಣದಿಂದಾಗ್ಲೇ ನಮ್ಮಲ್ಲಿರ್ತಕ್ಕಂತಹ ಆದಿ ಸತ್ಯವಾದಂತಹ ಸುವಾರ್ತೆಯನ್ನ ಈ ಲೋಕದ ಜನರಿಗೆ ಹಂಚುವಲ್ಲಿ ನಾವು ನಾಚಿಕೆ ಉಳ್ಳವರಾಗಬಾರದು. To give out the gospel, to tell the truth to the people about heaven and hell, we must speak up and speak clearly to the youth of this generation. ಸ್ವರ್ಗದ ಬಗ್ಗೆಯೂ ನರಕದ ಬಗ್ಗೆಯೂ ಕೂಡ ಅವರಿಗೆ ತಿಳಿಸುವಂತಹ ಈ ಸುವಾರ್ತೆಯನ್ನ ನಾವು ಅವರಿಗೆ ತಿಳಿಸುವುದರಲ್ಲಿ ಯಾವುದೇ ಹಿಂಜರಿಕೆ ಉಳ್ಳವರಾಗಿರಬಾರದು. To make them understand the way of salvation is in today. There is no more confusion about God and heaven and hell. ರಕ್ಷಣೆಯ ಮಾರ್ಗದಲ್ಲಿ ಇರ್ತಕ್ಕಂತಹ ಈ ಜನರಿಗೆ ಸ್ವರ್ಗ ಮತ್ತು ನರಕದ ಬಗ್ಗೆ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಸುವಂತದ್ರಲ್ಲಿ ನಾವು ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ. ಯಾಕೆಂದರೆ ಈಗಿನ ದಿನಮಾನಗಳಲ್ಲಿ ಇರ್ತಕ್ಕಂತಹ ಜನಾಂಗವು
ಅದು ಬಹಳ ತಬ್ಬಿಬ್ಬಾದಂತಹ ಜನಾಂಗವಾಗಿದೆ. My prayer is that the Lord would help us to jealously keep giving the gospel and telling people how to be saved. ನನ್ನ ಪ್ರಾರ್ಥನೆ ಏನೆಂದರೆ ಕರ್ತನು ನಮ್ಗೆ ಶಕ್ತಿಯನ್ನ ಕೊಟ್ಟು ಈ ಲೋಕ ಜನರಿಗೆ ಸುವಾರ್ತೆಯನ್ನ ಸಾರಿ ರಕ್ಷಣೆಯನ್ನ ಹೊಂದುವ ಹಾಗೆ ಮಾಡುವಂತದ್ದೇ. And especially those who know the Lord as their Savior and Lord, they have to be winning people for Jesus Christ. There is never been greater time for soul winners to be in the harvest field. ಈ ಲೋಕದ ಜನರನ್ನ ಆತ್ಮಗಳನ್ನ ಕರ್ತನಿಗೋಸ್ಕರವಾಗಿ ಗೆಲ್ಲುವವರಿಗೆ ಈ ಹೊಕ್ಕಲಿನ ಒಂದು ಹೊಲದಲ್ಲಿ ಇರ್ತಕ್ಕಂಥದ್ದು ಅದು ಬಹಳ ಸಂತೋಷದ ಸಮಯದಾಗಿರ್ತದೆ. The world is moving towards a very rapidly in the shadow of rapture. ಕರ್ತನ ಬರವಣಿಗೆಯ ಆ ಒಂದು ಆಂತರಿಕ್ಷ ಸಂಭ್ರಮದ ಕಡೆಗೆ ಈ ಲೋಕವು ಬಹಳ ವೇಗವಾಗಿ ಸಾಗುತ್ತಾ ಇದೆ. We have problem with terrorism, we have problem with pandemic, we have wars and rumors, and so on and so forth. The conditions in the world are not favorable. But because of that, we need to be busy in the work of the Lord, proclaiming to the world the gospel message of redemption. ನಮ್ಮ ಸುತ್ತಮುತ್ತಲು ನಾವು ಗಮನಿಸುತ್ತಿರುವಾಗ ಈ ರೋಗಗಳು, ಒಂದು ಪ್ರವಾಹವು ಹಾಗೂ ಯುದ್ಧಗಳಾಗುವಂತಹ ಒಂದು ವಿಚಾರಗಳು ಇವೆಲ್ಲವುಗಳನ್ನ ನಾವು ಕೇಳ್ತಿರುವುದಾದ್ರೂ ಕೂಡ ಇದು ಅನೇಕ ಕ್ರೈಸ್ತರನ್ನು ಮತ್ತು ಅನೇಕ ಸುವಾರ್ತಿಕರನ್ನ ಹಿಂತಡಿಯುವುದಾದ್ರೂ ಕೂಡ ಬಹಳ ದಿನಗಳು ಕಷ್ಟವಾಗಿದ್ರೂ ನಾವು ಮಾಡ್ತಿರ್ತಕ್ಕಂತಹ ಕೆಲಸಗಳು ಅದು ದೇವರ ಕಡೆಗೆ ಎಂಬುದನ್ನ ನಾವು ನೆನಪಿಸಿ ಮಾಡಬೇಕಾಗಿದೆ. We are not looking for a signs like Israel looked for signs. For us, it's the word of God proclaiming to us, teaching us the conditions that exist is the prior to before the rapture of the church. ಇಸ್ರಾಯೇಲ್ಯರು ನೋಡುವ ರೀತಿಯಲ್ಲಿ ಸೂಚನೆಗಳನ್ನ ಎದುರು ನೋಡುವಂತವರು ನಾವಾಗಿಲ್ಲ. ಬದಲಾಗಿ ಆತನ ಬರಣದಕ್ಕಿಂತ ಮೊದಲು ಆಂತರಿಕ್ಷ ಸಂಭ್ರಮವನ್ನು ನಾವು ನೋಡುವ ಮೊದಲು ಎಲ್ಲಾ ಕಾರ್ಯಗಳನ್ನ ಮಾಡಲಿಕ್ಕೆ ಸಿದ್ಧರಾದಂತವ್ರು ನಾವಾಗಿರಬೇಕು. Because the things of the world we know is falling apart. ಈ ಲೋಕದ ಎಲ್ಲಾ ವಿಷಯಗಳು, ಎಲ್ಲಾ ಕಾರ್ಯಗಳು ಅದು ಬಿದ್ದು ಹೋಗುತ್ತಾ ಉಂಟು. God's word says to us, God's word says that if you do not remember your Creator in the days of your youth, you will not have a pleasure in your life, a real pleasure, godly pleasure, the enduring kind that only God can give to all men and women. ಸತ್ಯವೇದವು ನಮ್ಗೆ ತಿಳಿಸುವಂತದ್ದಾಗಿದೆ. ಯೌವನ ಕಾಲದಲ್ಲಿಯೇ ನಿಮ್ಮ ಸೃಷ್ಟಿಕರ್ತನನ್ನ ನೀನು ನೆನೆಸದೆ ಹೋದರೆ ಈ ಲೋಕದಲ್ಲಿ ನೀನು ಇರ್ತಕ್ಕಂಥ ಪ್ರತಿಯೊಂದು ದಿನದವರೆಗೂ ದೇವರು ಮಾತ್ರವೇ ನೀಡಬಹುದಾದಂತಹ ಶಾಂತಿ, ಸಮಾಧಾನ, ಸುಖವನ್ನ ಎಂದಿಗೂ ಕೂಡ ನಾವು ಪಡಿಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. According to reports, even in India, we have among young women divorces 33%. ಅನೇಕ ರಿಪೋರ್ಟ್ಗಳ ಮೂಲಕವಾಗಿ ಭಾರತದಲ್ಲಿಯೂ ಕೂಡ ಈ ವಿಚ್ಛೇದನವು ಸುಮಾರು 33% ಇದೆ ಎಂಬುದಾಗಿ ನಾವು ನೋಡ್ತೇವೆ. Secondly, regarding the men, 66% divorces. 66% ನಾವು ಯೌವನ ಕಾಲದಲ್ಲಿ ನಾವು ವಿಚ್ಛೇದನ ತೆಗೆದುಕೊಳ್ಳುವುದನ್ನ ನಾವು ನೋಡ್ತಿದ್ದೇವೆ. And therefore, according to biblical standards, that we need to be careful as to how we live in this world, to, for example, clothing, lifestyles, filthy words, personal decency is a must for a believer because we live in the days of evil. ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಂತಹ ಎಲ್ಲಾ ವಾಕ್ಯಗಳ ಪ್ರಕಾರವಾಗಿ ನಾವು ನಡೆಯುತ್ತಿರ್ತಕ್ಕಂತಹ ದಿನಗಳಲ್ಲಿ ನಮ್ಮ ಉಡುಗೆಗಳು, ನಾವು ಆಡುವಂತಹ ಮಾತು
ನಮ್ಮ ಆಲೋಚನೆಗಳು, ನಾವು ನಮ್ಮ ಕೆಟ್ಟ ಯೋಚನೆಗಳು ಎಲ್ಲವುಗಳನ್ನ ನಾವು ಸರಿಪಡಿಸಿಕೊಂಡು ಜೀವಿಸಬೇಕಾಗ್ತದೆ. Because this generation is staggering through life in a maze of uncontrolled, unbridled sexual activity in the society. ಯಾಕಂದ್ರೆ ಈಗಿನ ನಮ್ಮ ಸಮಾಜದಲ್ಲಿ ಇಂತಹ ಕೆಟ್ಟ ಆಲೋಚನೆಗಳುಳ್ಳಂತಹ ಅನೇಕ ಕೆಟ್ಟ ಲೈಂಗಿಕ ಕ್ರಿಯೆಗಳ ಮೂಲಕವಾಗಿ ಯೌವನಸ್ಥರು ದಾರಿ ತಪ್ಪುವುದನ್ನ ಮತ್ತು ಗೊಂದಲಕ್ಕೀಡಾಗುವುದನ್ನ ನೋಡುತ್ತಿದ್ದೇವೆ. So this behavior is not acceptable even if it is protected. What about the church? About the home? God's children must raise the standard of decency, but this is important in the sight of God in this generation. ಆದ ಕಾರಣದಿಂದಾಗಿ ವಿಶ್ವಾಸಿಗಳಾದಂತಹ ನಾವುಗಳು ನಮ್ಮ ಮನೆಯಲ್ಲಿ, ನಮ್ಮ ಸಭೆಗಳಲ್ಲಿ, ನಾವು ನಮ್ಮ ಜೀವಿತದ ಪ್ರತಿ ದಿನದಲ್ಲಿ ನಾವು ಮಾಡ್ತಿರ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ನಮ್ಮ ನಡತೆಗಳನ್ನ ಕ್ರಿಸ್ತನಿಗೆ ಮೆಚ್ಚುಗೆಯಾದಂತಹ ರೀತಿಯಲ್ಲಿ ಹೆಚ್ಚಿಸಿಕೊಂಡು ಜೀವಿಸುವಂತದ್ದು ಬಹಳ ಪ್ರಮುಖವಾಗ್ತದೆ. You remember that the psalmist reminds us that in the presence of God, the law much more pleasures are available through our faith. ನಮ್ಮ ನಂಬಿಕೆಯ ಮೂಲಕವಾಗಿ, ನಮ್ಮ ವಿಶ್ವಾಸಿತನದ ಮೂಲಕವಾಗಿ ದೇವರ ಪ್ರಸನ್ನತೆಯಲ್ಲಿ ನಾವು ಅತಿ ಹೆಚ್ಚಿನ ಸುಖಗಳನ್ನ ಅನುಭವಿಸುವಂತವರಾಗಿದ್ದೇವೆ ಎಂಬುದನ್ನ ತಿಳಿಸುತ್ತಾರೆ. Today we see the instability of the Christian family is at risk. ನಮ್ಮ ಈಗಿನ ದಿನಗಳಲ್ಲಿ ನಾವು ಗಮನಿಸುವ ಪ್ರಕಾರ ಕ್ರೈಸ್ತಿಯ ಕುಟುಂಬಗಳಲ್ಲಿ ಯಾವುದೇ ರೀತಿಯ ದೃಢತೆ ಇಲ್ಲದಿರುವುದನ್ನ ನೋಡುವಾಗ ಅದು ದೊಡ್ಡ ಸಮಸ್ಯೆ ಉಂಟಾಗ್ತದೆ. It is very important the families should stay rock solid in the faith of the Lord Jesus Christ. ಕ್ರಿಸ್ತನ ನಂಬಿಕೆಯಲ್ಲಿ ಬಹಳ ದೃಢವಾಗಿ ನಿಲ್ಲಬೇಕಾದಂತದ್ದು ಅದು ಕ್ರಿಸ್ತಿಯ ಕುಟುಂಬಗಳ ಬಹಳ ಮುಖ್ಯ ಕಾರ್ಯವಾಗ್ತದೆ. You may be trying to build a strong family, but the devil is always trying to tear it down. ನೀವು ಬಹಳ ಗಟ್ಟಿಯಾದಂತಹ ಕುಟುಂಬವನ್ನ ಕಟ್ಟಲಿಕ್ಕೆ ಪ್ರಯತ್ನ ಪಡಬಹುದು, ಆದರೆ ನಮ್ಮ ವೈರ್ಯ ಅಂತ ಸೈತಾನನು ಅದನ್ನ ಛಿದ್ರ ಮಾಡಲು ಪ್ರಯತ್ನಿಸುವಂತವನಾಗಿರ್ತಾನೆ. If you look back, I grew up in 60s, 40s, 50s, 60s, were living in an age when women have made to feel embarrassed for saying their housewives and mothers. ನಾವು ನನ್ನ ಹಿಂದಿನ ಜೀವಿತವನ್ನ ಗಮನಿಸಿ ನೋಡುವಾಗ ಸುಮಾರು 40 ಮತ್ತು 60ರ ದಿನಗಳಲ್ಲಿ ಆ ಮಹಿಳೆಯರು ತಾವು ಗೃಹಿಣಿಯರು ಅಥವಾ ಇನ್ಯಾವುದೇ ಕೆಲಸ ಮಾಡುವಂತವರು ಎಂಬುದಾಗಿ ಹೇಳಿಕೊಳ್ಳಲು ಬಹಳ ನಾಚಿಕೆ ಪಡುವಂತಹ ದಿನಗಳಲ್ಲಿದ್ದರು. For example, in the Western countries, the family headed by the woman, there is no father in the house. ಉದಾಹರಣೆಗೆ ಹೇಳುವುದಾದರೆ ಪಾಶ್ಚಾತ್ಯ ದೇಶಗಳಲ್ಲಿ ಒಂದು ಮನೆಯ ಹಿರಿಯಳು ಆಕೆ ಒಬ್ಬ ಹೆಂಗಸಾಗಿ ನಡೆಸುತ್ತಾಳೆ, ಗಂಡನಿಲ್ಲದೆ. 57% of the women in the United States have no husband. 57% ಮಹಿಳೆಯರು ಆ ಒಂದು ಅಮೆರಿಕದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಗಂಡಂದಿರಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. They are bringing up children, 3, 4, 5 children in the home. ಅವರು ಸ್ವತಃ ತಾವೇ ತಮ್ಮ ಮಕ್ಕಳನ್ನ ಬೆಳೆಸುವಂತವರಾಗಿರ್ತಾರೆ. And they have to work. ಆದ್ದರಿಂದ ಅವರೇ ಕೆಲಸ ಮಾಡಬೇಕಾಗಿರ್ತದೆ. You know what is the condition of the children? ಆ ಮಕ್ಕಳ ಗತಿ ಏನೆಂಬುದಾಗಿ ನಿಮಗೆ ಗೊತ್ತಾ? 80% of them in jail. ಸುಮಾರು 80% ಜನ ಅವರು ಜೈಲಿನಲ್ಲಿದ್ದಾರೆ. 24% of the young people never finish school, college. 24% ಜನ ಎಂದಿಗೂ ಕೂಡ ತಮ್ಮ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸುವುದಿಲ್ಲ. 20% go after alcohol and drugs. 20% ಜನ
ಅವರು ಮದ್ಯ ವ್ಯಸನಿಗಳಾಗ್ತಾರೆ. And the rest of the young people have no desire to live, no vision for them to live, no responsibility whatsoever. They are lost forever. ಉಳಿದಂತಹ ಅನೇಕ ಮಂದಿ ಮಕ್ಕಳು ಅವರಿಗೆ ಬದುಕಲಿಕ್ಕೆ ಆಸಕ್ತಿಯೇ ಇಲ್ಲ. ತಮ್ಮ ಜೀವನದಲ್ಲಿ ಯಾವುದೇ ಗುರಿ ಇಲ್ಲ. ತಾವು ಮಾಡಲು ಯಾವುದೇ ಕೆಲಸಗಳಲ್ಲಿ ಜವಾಬ್ದಾರಿ ಇಲ್ಲದವರಾಗಿ ಬದುಕುತ್ತಿದ್ದಂತವರಾಗಿದ್ದಾರೆ. But India, and thank God, hasn't come to that point. ಆದರೆ ಭಾರತದಲ್ಲಿ ಈ ರೀತಿಯ ದುಷ್ಟ ಸ್ಥಿತಿ ಇಲ್ಲ ಎಂಬುದಕ್ಕೆ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. But it is not too far. Pretty soon we are going to face the same problems in India too. ಆದರೆ ಆ ದಿನಗಳು ಬಹಳ ದೂರವಿಲ್ಲ. ಆ ಒಂದು ದಿನಗಳನ್ನ ಭಾರತವು ಕೂಡ ನೋಡಬೇಕಾಗಿ ಬರಬಹುದು ಎಂಬುದಾಗಿ ನಾನು ನೆನೆಸ್ತೇನೆ. And therefore our young people have to walk with the Lord, talk with the Lord, and remember the creation in the days of their youth, to be firmful and establish great families, and to be great messenger to the Lord Jesus Christ in terms of bringing salvation. ಆದ ಕಾರಣದಿಂದಲೇ ಎಲ್ಲಾ ವಿಶ್ವಾಸಿಗಳಾದಂತಹ ಯವನಸ್ಥರು ದೇವರ ವಾಕ್ಯದಲ್ಲಿಯೇ ನೆಲೆಗೊಂಡವರಾಗಿ ಯೌವನ ದಿನಗಳಲ್ಲಿಯೇ ತಮ್ಮ ಸೃಷ್ಟಿಕರ್ತನನ್ನ ನೆನೆಸುತ್ತಾ ತಮ್ಮ ಗಟ್ಟಿಯಾದಂತಹ ಕುಟುಂಬವನ್ನ ಕಟ್ಟಿಕೊಂಡು ಅದರಲ್ಲಿಯೇ ದೃಢವಾಗಿ ನಿಂತವರಾಗಿ ದೇವರಿಗೆ ಮಹಿಮೆ ತರುವವರಾಗೋಣ. So we remember in the word of God that the Christian family is the greatest institution on earth. ನಾವು ಬಹಳ ಜ್ಞಾಪಕ ಮಾಡುವಂತಹ ಒಂದು ಪದವೇನೆಂದರೆ ಕ್ರೈಸ್ತಿಯ ಕುಟುಂಬವು ಅದು ಒಂದು ಈ ಲೋಕದಲ್ಲಿ ಇರ್ತಕ್ಕಂತ ಬಹಳ ದೊಡ್ಡದಾದಂತಹ ಅದು ಸ್ಕೂಲ್ ಆಗಿರ್ತದೆ. It was God's plan, God's purpose to establish a family on the earth by creating Adam and Eve. ದೇವರು ಆದಾಮ ಮತ್ತು ಹವ್ವಳನ್ನ ಉಂಟು ಮಾಡುವ ಮೂಲಕವಾಗಿ ಈ ಲೋಕದಲ್ಲಿ ಕುಟುಂಬವನ್ನ ಸ್ಥಾಪಿಸುವುದನ್ನ ಬಹಳ ಬಯಸಿದರು. No other institution or religion teaches this. ಯಾವುದೇ ಬೇರೆ ಧರ್ಮವಾಗಲಿ ಕೇಂದ್ರಗಳಾಗಲಿ ಈ ಒಂದು ರೀತಿಯಲ್ಲಿ ಬೋಧಿಸುವಂತದ್ದಿಲ್ಲ. It is only the scriptures, it is only the Church of Christ or the assemblies commissioned to teach this. ಬದಲಾಗಿ ಕೇವಲ ದೇವ ಸಭೆಯ ವಿಶ್ವಾಸಿಗಳು ಸತ್ಯವೇದವು ಮಾತ್ರವೇ ಈ ರೀತಿಯ ವಿಚಾರಗಳನ್ನ ತಮ್ಮ ಅನುಯಾಯಿಗಳಿಗೆ ತಿಳಿಸುವಂತದ್ದಾಗಿದೆ. Therefore our prayer is, God help us to dedicate our lives to make home what it should be, a blessed home for the testimony of the Lord Jesus Christ. ದೇವರ ಸಾಕ್ಷಿಗಾಗಿ ಈ ಕುಟುಂಬಗಳು ಯಾವುದು ಆಗಿರಬೇಕೆಂಬುದಾಗಿ ದೇವರು ಬಯಸಿದ್ದನೋ, ಹೇಗೆ ಇರಬೇಕೆಂಬುದಾಗಿ ದೇವರು ಬಯಸಿದ್ದನೋ ಹಾಗೆ ಇರುವ ಹಾಗೆ ನಾವು ನಮ್ಮ ಕುಟುಂಬಗಳನ್ನ ಕಟ್ಟೋಣ. See, the devil is always attacks the families. ವೈರಿಯಾದಂತ ಸೈತಾನನು ಕುಟುಂಬಗಳನ್ನ ಬಹಳ ಮಟ್ಟಿಗೆ ಆತನು ಶೋಧಿಸುವಂತನಾಗಿರ್ತಾನೆ. The families are the foundation of the church as well. Families are the foundation of the societies in the world. Without the family, the world cannot survive. ಸಭೆಗೂ ಲೋಕಕ್ಕೂ ಸಮಾಜಕ್ಕೂ ಈ ಕುಟುಂಬವೇ ಬುನಾದಿ ಆಗಿರ್ತದೆ. Without families to pay the taxes to run the government, without families to pay other taxes to take care of sick people, older people, everything has depend upon how strong is the family in the world. ಈ ಲೋಕಕ್ಕೆ ಕಟ್ಟುವಂತಹ ತೆರಿಗೆ ಮತ್ತು ಅನ್ಯರನ್ನ ನೋಡಿಕೊಳ್ಳಲು ಈ ಲೋಕದ ಸರ್ಕಾರಗಳು ಬಳಸುವಂತ ತೆರಿಗೆ ಇದೆಲ್ಲವನ್ನ ಅವು ಎಷ್ಟು ಕುಟುಂಬವು ಗಟ್ಟಿಯಾಗಿ ನಿಂತಿದೆ ಎಂಬುದರ ಮೇಲೆಯೇ ನಿರ್ಧಾರ ಮಾಡ್ತದೆ. And therefore we need to start teaching in the assemblies and Sunday school teachers, kindergarten teachers, teacher in the assembly to build a strong family for the Lord's glory. ಆದ ಕಾರಣದಿಂದಲೇ ಚಿಕ್ಕ ವಯಸ್ಸಿನಿಂದಲೇ ನಾವು ಕುಟುಂಬವನ್ನ ಕಟ್ಟುವ ಬಗ್ಗೆಯೂ ಕ್ರೈಸ್ತ ಕುಟುಂಬದ ಜೀವಿತದ ಬಗ್ಗೆಯೂ ನಾವು ಮಕ್ಕಳಿಗೆ ಸಣ್ಣದರಿಂದಲೇ ತಿಳಿಸುತ್ತಾ ಬರಬೇಕಾಗಿದೆ.
And the other thing I want to remind ourselves that in the world today, the Western countries, there are no children coming. Most of the people are retired and dying. ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಅನೇಕ ಮಕ್ಕಳು, ಬಹಳ ಮಕ್ಕಳು ಇಂದು ದೇವರ ಬಳಿಗೆ ಬರುತ್ತಿಲ್ಲ. ಬದಲಾಗಿ ಅನೇಕರು ವಯಸ್ಸಾಗಿ ನಿವೃತ್ತಿ ಹೊಂದಿದವರಾಗಿ ಸಾಯುವಂತವರಾಗಿರ್ತಾರೆ. And therefore, the responsibility as a church in India, the assemblies in India, is a great pride, and grateful to God we have bigger generations, more younger people in India than the rest of the world. I think about 60 to 70% of the people are young in India. ಆದ ಕಾರಣದಿಂದಾಗಿ ನಾನು ಭಾರತದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಕುಟುಂಬಗಳಿಗೂ, ವಿಶ್ವಾಸಿ ಕುಟುಂಬಗಳಿಗೂ ಮತ್ತು ಭಾರತದಲ್ಲಿ ಇರ್ತಕ್ಕಂತಹ ಸುಮಾರು 60-70% ಜನಸಂಖ್ಯೆ ಯವನಸ್ಥರೇ ಆಗಿರುವುದರಿಂದ ಈ ಎಲ್ಲರೂ ಕುಟುಂಬಗಳನ್ನ ಬಹಳ ಗಟ್ಟಿಯಾಗಿ ಕಟ್ಟಿ ನಡೆಸಬೇಕೆಂಬುದಾಗಿ ತಿಳಿಸ್ತೇನೆ. In fact, the world is looking for future labor. The only India can provide that labor to the world. ಇಡೀ ಪ್ರಪಂಚವು ತಮ್ಮ ಎಲ್ಲಾ ಕೆಲಸಗಳಿಗೆ ಕೆಲಸಗಾರರನ್ನ ಹುಡುಕುತ್ತಿದ್ದಾರೆ. ಆದರೆ ಭಾರತವು ಮಾತ್ರವೇ ಈ ಕೆಲಸಗಾರರನ್ನ ಇಡೀ ಪ್ರಪಂಚಕ್ಕೆ ನೀಡಬಹುದಂತ ಸಾಮರ್ಥ್ಯ ಉಳ್ಳದ್ದಾಗಿದೆ. And therefore, my advice is that our Christian young people, as they're educated, they have to go into the world as professionals, but also as tent makers to provide the message of salvation through Christ in the world. ಆದ್ದರಿಂದಲೇ ನನ್ನ ಸಲಹೆ ಏನೆಂದರೆ, ನಿಮ್ಮೆಲ್ಲಾ ವೃತ್ತಿಗಳ ಮೂಲಕವಾಗಿ ಇಡೀ ಪ್ರಪಂಚಕ್ಕೆ ತೆರಳಿದವರಾಗಿ ನಿಮ್ಮ ಕೆಲಸಗಳನ್ನ ಮಾಡುವುದರ ಜೊತೆಗೆ ದೇವರ ಸುವಾರ್ತೆಯನ್ನು ಹೊತ್ತವರಾಗಿಯೂ ಗಟ್ಟಿಯಾದಂತಹ ಕುಟುಂಬವನ್ನ ಕಟ್ಟಿ ದೇವರಿಗೋಸ್ಕರವಾಗಿ ಮಹಿಮೆ ತರುವಂತವರಾಗಿಯೂ ನೀವು ನಿಲ್ಲಬೇಕೆಂಬುದೇ. Today, the world contains about 194 countries. ಈ ದಿನಗಳಲ್ಲಿ 194 ದೇಶಗಳಿಂದ ಈ ಪ್ರಪಂಚವು ಕಟ್ಟಲ್ಪಟ್ಟಿದೆ. Many nations may not survive during this pandemic. ಅನೇಕ ರಾಷ್ಟ್ರಗಳು ಈ ಒಂದು ಸಂಕಟದ ಕಾಲದಲ್ಲಿ ಅವರು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೆನೆಸ್ತೇನೆ. Whereas our young professionals are in 94 countries. ಅದೇ ರೀತಿಯಲ್ಲಿ ನಮ್ಮ ಯವನಸ್ಥ ಕೆಲಸಗಾರರು ಸುಮಾರು 94 ದೇಶಗಳಲ್ಲಿದ್ದಾರೆ. And our Prime Minister Narendra Modi is building 64 countries to help them survive and to provide the jobs. ಪ್ರಧಾನ ಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು 64 ದೇಶಗಳನ್ನ ಕಟ್ಟಲಿಕ್ಕೂ ಅಲ್ಲಿ ಕೆಲಸಗಳನ್ನ ನೀಡಲಿಕ್ಕೂ ಪ್ರಯತ್ನ ಪಡುತ್ತಿದ್ದಾರೆ. And therefore, our young people in India will have the opportunity to travel outside India, but they have to be a testimony to the Lord Jesus Christ. ಆದ್ದರಿಂದಲೇ ಇಲ್ಲಿರ್ತಕ್ಕಂಥ ಯವನಸ್ಥರಿಗೆ ಇದು ಬಹಳ ಒಂದು ಒಳ್ಳೆಯ ಅವಕಾಶವಾಗಿದೆ. ಅಲ್ಲಿ ಆ ಜನರ ಮುಂದೆ, ದೇವರ ಮುಂದೆಯೂ ಅವರು ಒಳ್ಳೆಯ ಸಾಕ್ಷಿಗಳಾಗಿ ನಿಲ್ಲಲಿಕ್ಕೆ. That's why King Solomon was described here as a wise man who taught what it is to be upright and true and abide in the word of God and tell the truth. ಆದ್ದರಿಂದಲೇ ಜ್ಞಾನಿಯಾದಂತಹ ಸೊಲೊಮೋನನು ಇಲ್ಲಿ ಹೇಳ್ತಿದ್ದಾನೆ, ನೇರವಾಗಿಯೂ ನ್ಯಾಯವಾಗಿಯೂ ಸರಿಯಾದಂತಹ ರೀತಿಯಲ್ಲಿಯೂ ದೇವರ ಮುಂದೆ ನಿಲ್ಲಲಿಕ್ಕೆ ದೇವರನ್ನ ನೆನೆಸಬೇಕೆಂಬುದಾಗಿ. Therefore, our young people have greatest challenge in the future. ಆದ ಕಾರಣದಿಂದಲೇ ತಮ್ಮ ಭವಿಷ್ಯದಲ್ಲಿ ಈ ಯವನಸ್ಥರಿಗೆ ಬಹಳ ದೊಡ್ಡ ಆ ಒಂದು ಸವಾಲುಂಟು. First of all, to know your Creator, you have to know the Lord as personal Savior and Lord. ಮೊದಲನೇದಾಗಿ ತಮ್ಮ ಸೃಷ್ಟಿಕರ್ತನನ್ನ ತಮ್ಮ ಸ್ವಂತ ರಕ್ಷಕನಾಗಿ ಕಂಡುಕೊಳ್ಳುವುದು. And secondly, our lifestyle, how we live from the rest of the world as separated people for the Lord Jesus Christ. We have to, in every area of lifestyle, in our dressing, in our communications, have to be honored to honor the Lord Jesus Christ.
ನಮ್ಮೆಲ್ಲಾ ನಡೆ ನುಡಿಗಳಲ್ಲಿಯೂ ಕೂಡ ಲೋಕದಿಂದ ಬೇರ್ಪಟ್ಟವರಾಗಿ ಕ್ರಿಸ್ತನವರಾಗಿ ಜೀವಿಸುವಂತದ್ದು. And thirdly, we have to support the local assemblies, to nurture the assembly and support the assembly and stay with the assemblies, and also take responsibility of the assemblies, because you are the future leaders of the world and the assemblies. ಮೂರನೆಯದಾಗಿ ಸ್ಥಳೀಯ ಸಭೆಗಳನ್ನ ಪೋಷಿಸುವುದು, ಬೆಳೆಸುವುದು ನಿಮ್ಮ ಕರ್ತವ್ಯವಾಗಿರ್ತದೆ. ಯಾಕೆಂದರೆ ನೀವೇ ಮುಂದಿನ ಹಿರಿಯರು, ಸೇವಕರು, ಸುವಾರ್ತಿಕರು ಆಗಿದ್ದೀರಿ. And fourthly, to bring glory to the Lord Jesus Christ. Whatever you do, whether you eat or drink, whatever you do, do it for the glory of God. ನಾಲ್ಕನೆಯದಾಗಿ, ನೀವು ಏನೇ ಮಾಡಿದರೂ ಅದರ ದೇವರ ಮಹಿಮೆಗಾಗಿ ಮಾಡ್ರಿ. Even concerning the marriage has to be in the Lord Jesus Christ, not unequally equal and not unequally in marriage, but equally both saved individuals, the boy and the girl, man and the woman. Can you repeat, uncle? Yes, in marriage, it should not be unequally yoked. Even But though you could, yeah, that's what Paul expresses in Corinthians. Unequally, that means you marry an unsaved person or other, I don't mind marrying another religion if the person is saved. ಮದುವೆ ವಿಚಾರದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ ಅನ್ಯ ಧರ್ಮದವರಿಗೂ ಅಥವಾ ಅನ್ಯ ವಿಶ್ವಾಸವುಳ್ಳಂತಹ ವ್ಯಕ್ತಿಗಳಿಗೂ ಮಧ್ಯದಲ್ಲಿ ಮದುವೆ ಮಾಡಿಕೊಂಡು ಇರಬಾರದು ಎಂಬುದಾಗಿ ಅದನ್ನೇ marriage also should bring glory to the Lord Jesus Christ. ಮದುವೆಯು ಕೂಡ ದೇವರಿಗೆ ಮಹಿಮೆಯನ್ನ ತರುವಂತದ್ದಾಗಿರಬೇಕು. And finally, the family should be built on the rock solid of the Lord Jesus Christ, stand firm in the midst of trials and temptations and perils. ಕೊನೆಯದಾಗಿ ಎಲ್ಲಾ ರೀತಿಯ ಶೋಧನೆಯಲ್ಲಿಯೂ ಎಲ್ಲಾ ರೀತಿಯ ಈ ಲೋಕದ ಜಂಜಾಟಗಳಲ್ಲಿಯೂ ಕೂಡ ಒಂದು ಕುಟುಂಬವು ಕ್ರಿಸ್ತನಲ್ಲಿ ದೃಢವಾಗಿ ಗಟ್ಟಿಯಾಗಿ ನಿಂತದ್ದಾಗಿ ಎಲ್ಲದರನ್ನ ಎದುರಿಸುವಂತದ್ದೇ ಆಗಿರಬೇಕು. Because in the last days, he that is faithful unto the last, he will have a reward in life. ಕೊನೆಯದಾಗಿ ತನ್ನ ಕೊನೆಯ ಗಳಿಗೆಯವರೆಗೂ ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲುವವರಿಗೆ ಆತನ ಬರೋಣದಲ್ಲಿ ಬಹಳ ಬಹುಮಾನಗಳುಂಟು. And be faithful to the word of God, faithful to the Lord, faithful to the word of God. ದೇವರಿಗೂ ಆತನ ವಾಕ್ಯಗಳಿಗೂ ನಂಬಿಕಸ್ಥನಾಗಿ ಜೀವಿಸುವಂತದ್ದು. Thank you for giving me this opportunity. My time is